ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್. ಬೆವರಿಗೊಂದು ಭರವಸೆ. ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ. ಅಂತಾರಾಷ್ಟ್ರೀಯ ಸಂಗೀತ ಕಲಾವಿದರು ಸಂಗೀತ ಲೋಕದಲ್ಲಿ ತೇಲಿದ ಘರಾನಾ ಸಮ್ಮೇಳನ. ಗದಗ ಗಾನಯೋಗಿ ಪಂಚಾಕ್ಷರಿ ಸಂಗೀತ ಪರಂಪರಾ ಉತ್ಸವ, ಪಂಚಾಕ್ಷರಿ ಘರಾನಾ ಸಮ್ಮೇಳನ ಹಾಗೂ ಶ್ರೀ ಅಡವೇಂದ್ರ ಸ್ವಾಮಿ ಮಠದ 333ನೇ ಶಿವಾನುಭವ ಗುರು ಕುಮಾರ ಪಂಚಾಕ್ಷರಿ ಸನ್ಮಾನ ಹಾಗೂ 2025ರ 2ನೇ ದಿನದ ಕಾರ್ಯಕ್ರಮವು ಅಂತಾರಾಷ್ಟ್ರೀಯ ಸಂಗೀತ ಕಲಾವಿದರ ಸಂಗೀತದ ಲೋಕದಲ್ಲಿ ತೇಲಿತು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದ ಮುಡುಗೇರಿಯ ಡಾಕ್ಟರ್ ನಾಡೋಜ ಅನ್ನದಾನೇಶ್ವರ ಮಹಾಸ್ವಾಮೀಜಿಗಳು, ಹಾವೇರಿ ಹುಕ್ಕೇರಿ ಮಠದ ಸದಾಶಿವ ಮಹಾಸ್ವಾಮೀಜಿಗಳು, ಶ್ರೀ ಅಡವೇಂದ್ರ ಸ್ವಾಮಿ ಮಠದ ಶ್ರೀ ವೆ ಮಹೇಂದ್ರ ಸ್ವಾಮೀಜಿಗಳು ಕಾರ್ಯಕ್ರಮದ ಕುರಿತು ಮಾತನಾಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪಂಡಿತ್ ಡಾಕ್ಟರ್ ರಾಜಗುರು ಸ್ವಾಮಿ ಕಲಕೇರಿ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ವಹಿಸಿದ್ದರು. ಡಾಕ್ಟರ್ ಸಿದ್ದರಾಮಯ್ಯ ಮಠಾಧಿಪತಿ ಘರಾನಾ ನುಡಿಗಳನ್ನಾಡಿದರು. ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದ ಪಂಡಿತ್ ವೆಂಕಟೇಶ್ ಕುಮಾರ್ ಅಂತಾರಾಷ್ಟ್ರೀಯ ಖ್ಯಾತ ಗಾಯಕರು. ಇವರು ಗುರುಕುಮಾರ್ ಪಂಚಾಕ್ಷರಿ ಸನ್ಮಾನ 2025ರ ಪುರಸ್ಕೃತ ಬಂದು ಹೋಗ್ಯಾರ. ಇವತ್ತ ಗದಗ ಘರಾಣೆಯ ಸಂಗೀತ ಈ ಪರಂಪರೆಯ 3 ಜನ ಮಹಾನುಭಾವರಿಗೆ ಕೇಂದ್ರ ಸರ್ಕಾರ ಪದ್ಮ ಪುರಸ್ಕಾರ ಕೊಟ್ಟೈತಿ. ಒಂದೇ ಘರಾಣೆಯೊಳಗೆ ನಿಮ್ಗೆ ಗೊತ್ತದ, ಘರಾಣೆ ಸಂಗೀತಗಾರರ ನಮ್ಮಲ್ಲಿ ಜೈಪುರ ಘರಾಣೆಯವರದಾರ, ಆಗ್ರಾ ಘರಾಣೆಯವರದಾರ. ಆದರೆ ಪಂಚಾಕ್ಷರ ಗದಗ ಘರಾಣೆಯ ಈ ಸಂಗೀತ ಪರಂಪರೆ ಈ ಘರಾನಾ ಪರಂಪರೆ 3 ಜನ ಮಹಾನುಭಾವರು ಸ್ವರ ಸಾಧಕರು, ಅವರಿಗೆ ಭಾರತ ಸರ್ಕಾರ ಪದ್ಮ ಪುರಸ್ಕಾರ ಕೊಟ್ಟೈತಿ. ನೀವೆಲ್ಲ ಜೋರಾಗಿ ತಾಳಿ ಹೊಡಿಬೇಕು. ಒಬ್ಬರು ಪಂಚಾಕ್ಷರಿ ಗವಾಗಳ ಶಿಷ್ಯರು ಆಗಿರುವಂಥ ಪದ್ಮಭೂಷಣ ಪಂಡಿತ್ ಬಸವರಾಜ ರಾಜಗುರುಗಳು. ಎರಡನೇದವರು ಪದ್ಮಭೂಷಣ ಪ್ರಶಸ್ತಿ ಪುರಸ್ಕೃತರಾದಂಥ ಡಾಕ್ಟರ್ ಪಂಡಿತ್ ಪುಟ್ಟರಾಜ ಕವಿ ಗವಾಯಿಗಳು. ಮೂರನೆಯವರು ನಮ್ಮ ಮಧ್ಯದಲ್ಲಿದ್ದಂಥ ಪಂಡಿತ್ ವೆಂಕಟೇಶ್ ಕುಮಾರ್ ಅವರು ಪದ್ಮಶ್ರೀ ಪುರಸ್ಕೃತರು. ಕರ್ನಾಟಕವನ್ನು ಉದ್ದೇಶಿಸಿ ಹೇಳೋದಾತಂದ್ರೆ, ಕರ್ನಾಟಕದ ಒಂದೇ ಘರಾಣೆಯಲ್ಲಿ ಭಾರತ ಸರ್ಕಾರದ 3 ಪದ್ಮ ಪುರಸ್ಕಾರ ಪಡೆದಂಥ ಏಕಮೇವ ಘರಾಣ ಇದು ಗದಗಿನ ಪಂಚಾಕ್ಷರಿ ಗದಗ ಘರಾಣ. ನಾವು ನೆನಪಿಡ್ಬೇಕು. ಇವತ್ತು ರಾಜ್ಯ ಮಟ್ಟದ ಅನೇಕ ವಿಶ್ವವಿದ್ಯಾಲಯಗಳು ಯಾವ್ಯಾವ ವಿಷಯ ತಗೊಂಡು PhD ಮಾಡ್ತಿರ್ತ ಹುಡುಗರು, ನನ್ನನ್ನು ಒಳಗೊಂಡು ಈ ಮಾತು ಹೇಳ್ತೀನಿ ನಾನು. ಆದರೆ ಇಂಥ ಒಂದು ಘರಾನಾ ಸಮ್ಮೇಳನದಲ್ಲಿ ಇವತ್ತು ನೋಡ್ರಿ, ನಮ್ಮ ರಾಜಗುರು ಗುರುಸ್ವಾಮಿ ಕಲಿಕೇರಿ ಗವಾಯಿಗಳು ಎಂಥ ವಿಷಯಕಾರ ಅಂತಂದ್ರೆ